ಅತ್ಯಂತ ಶ್ರೀಮಂತ ದೇವಾಲಯ ತಿರುಪತಿ ಲಡ್ಡು ಹಗರಣ ಸಂಬಂಧ 68 ಲಕ್ಷ ಕೆಜಿ ನಕಲಿ ತುಪ್ಪದ ಕರಾಳ ಮುಖ ಬಯಲಾಗಿದೆ. ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಲಾಗಿತ್ತು ಬರೋಬ್ಬರಿ 68 ಲಕ್ಷ ಕೆಜಿ ನಕಲಿ ತುಪ್ಪ. ನಿಮ್ಮ ಬಾಯಿಗೆ ಮಣ್ಣು ಬೀಳ. ತಿರುಪತಿ ಲಡ್ಡು ಹಗರಣ 68 ಲಕ್ಷ ಕೆಜಿ ನಕಲಿ ತುಪ್ಪ ಸೆರೆ. ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಲಾಗಿತ್ತು ನಕಲಿ ತುಪ್ಪ. 15 ತಿಂಗಳ ಸುದೀರ್ಘ ತನಿಖೆಯ ಬಳಿಕ ನೆಲ್ಲೂರಿನ ಎಸಿಬಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. 250 ಕೋಟಿ ರೂಪಾಯಿ ಹಗರಣದ ವರದಿ ಸಲ್ಲಿಸಿದ ಸಿಬಿಐ. ಟಿಟಿಡಿ ಉದ್ಯೋಗಿಗಳು ಮತ್ತು ಪೂರೈಕೆದಾರರು ಸೇರಿ ಒಟ್ಟು 36 ಜನರ ವಿರುದ್ಧ ದೋಷಾರೋಪ. ಪ್ರಾಣಿಗಳ ಕೊಬ್ಬು, ತಾಳೆ ಎಣ್ಣೆ ಮತ್ತು ರಾಸಾಯನಿಕ ಬಳಸಿ ತಯಾರಿಸಲಾಗ್ತಾ ಇತ್ತು ಈ ಕಲಬೆರಕೆಯ ತುಪ್ಪದ ಪರಿಮಳ ಬರೋದಕ್ಕೆ ಆಸಿಡ್ ಮತ್ತು ಬೀಟಾ ಕ್ಯಾರೋಟಿನ್ ರಾಸಾಯನಿಕವನ್ನು ಮೆತ್ತುತ್ತಿದ್ರಂತೆ. ಕಲಬೆರಕೆ ತಡೆಯಲು ಮತ್ತೆ ನಮ್ಮ ನಂದಿನಿ ತುಪ್ಪದ ಮೊರೆ ಹೋದ. ಅಲ್ಲಿನ ಟಿಟಿಡಿ ತಿರುಪತಿ ಲಡ್ಡು ಹಗರಣ 68 ಲಕ್ಷ ಕೆಜಿ ನಕಲಿ ತುಪ್ಪ. ಮನುಷ್ಯನನ್ನ ಮಲಗಿಸಿ ಆತನ ಹೊಟ್ಟೆಯ ಮೇಲೆ ಕತ್ತಿ ಡಾಕ್ಟರ್ ಇಡಬೇಕಾದ್ರೆ ನಂಬಿಕೆಯಿಂದ ರೋಗಿ ಮಲಗಿರ್ತಾನ. ಕಾರಣ ಡಾಕ್ಟ್ರು ಅನ್ನೋದು ವೈದ್ಯನ ಮೇಲೆ ಅಷ್ಟು ನಂಬಿಕೆ. ಇನ್ನು ಜಗತ್ತಿನ ಸಾಕಷ್ಟು ದೇವಾಲಯಗಳಿಗೆ ಭಕ್ತರು ಧರ್ಮಾತೀತವಾಗಿ ಎಲ್ಲ ಧರ್ಮದವರು ಕೂಡ ತಿರುಪತಿಗೆ ಹೋಗ್ತಾರೆ. ದೇವಾಲಯ ಅಲ್ಲಿ ತಪ್ಪು ಸಂಭವಿಸಲು ಸಾಧ್ಯವಿಲ್ಲ. ಅಲ್ಲಿರುವ ಸಕಲರು ಕೂಡ ಸಜ್ಜನರು ಅನ್ನೋ ನಂಬಿಕೆ ಅಲ್ವಾ. ದೇವರ ಭಕ್ತಾದಿಗಳಿಗೆ ಕೊಡುವಂತಹ ಪ್ರಸಾದದಲ್ಲಿ ಕಲಬೆರಕೆಯ ತುಪ್ಪಗಳನ್ನು ಬೆರೆಸ್ತೀರಾ ಅನ್ನುವುದಾದ್ರೆ ಎಂತಹ ದರಿದ್ರ ನನ್ನ ಮಕ್ಕಳು ಇವರು. ಇವರಿಗಿಂತ ದಾರಿದ್ರ್ಯ ಹೊಂದಿರುವ ಮತ್ತೊಂದು ವರ್ಗ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಭಕ್ತಿಯಿಂದ ಬರುವ ಭಕ್ತಾದಿಗಳು ನಾನಾ ಸಂಕಲ್ಪಗಳನ್ನು ಹೊತ್ಕೊಂಡು ಬರ್ತಾರೆ ದೇವಾಲಯಕ್ಕೆ. ಅನೇಕ ತರಹದ ಕೌಟುಂಬಿಕ ಸಂಕಟಗಳನ್ನು ಕೂಡ ಹೃದಯದ ಮೂಲೆಗೆ ಮುದ್ದೆ ಮಾಡಿಟ್ಟು ಅದನ್ನ ತಿರುಪತಿ ತಿರುಮಲನ ಮುಂದೆ ಕಣ್ಣೀರಿಟ್ಕೊಂಡು ಬೇಡ್ಕೊಂಡೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ, ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿಸೋದಕ್ಕೆ ಬರ್ತಾರೆ ದೇವಾಲಯಗಳಿಗೆ. ಅಲ್ಲಿಯೂ ಕೂಡ ನಡೆದಿತ್ತು ವಂಚನೆ, ದಗ, ಮರಾಮೋಸ. 68 ಲಕ್ಷ ಕೆಜಿ ಕಲಬೆರಕೆ ಕೊಬ್ಬು. ನೋಡಿ, ಅಲ್ಲಿಗೆ ಸಸ್ಯಾಹಾರಿಗಳು ಬರ್ತಾರೆ, ಬೇರೆ ಬೇರೆ ಸಂಪ್ರದಾಯಸ್ಥ ನಂಬಿಕೆ ಇಟ್ಕೊಂಡು ಬರುವಂಥ ಅನೇಕ ಭಕ್ತಾದಿಗಳಿದ್ದಾರೆ. ಅವರಿಗೂ ಕೂಡ ನೀವು ಪ್ರಾಣಿಗಳ ಕೊಬ್ಬು ಮಿಶ್ರಿತ ರಾಸಾಯನಿಕವನ್ನು ಪ್ರಸಾದಕ್ಕೆ ಮೆತ್ತಿ ಕೊಡ್ತಿದ್ರಿ ಅನ್ನೋದಾದ್ರೆ ನಿಮ್ಮ ಮನಸ್ಸು ಜಡವಿಡಿದು ಮಲಿನವಾಗಿದೆ ಅನ್ನೋದರ್ಥ. ಬರೋಬ್ಬರಿ 15 ತಿಂಗಳ ಸುದೀರ್ಘ ತನಿಖೆಯ ಬಳಿಕ ನೆಲ್ಲೂರಿನ ಎಸಿಬಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 250 ಕೋಟಿ ರೂಪಾಯಿ ಹಗರಣದ ವರದಿ ಸಲ್ಲಿಸಿದ ಸಿಬಿಐ, ಟಿಟಿಡಿ ಉದ್ಯೋಗಿಗಳು ಮತ್ತು ಪೂರೈಕೆದಾರರು ಸೇರಿ ಒಟ್ಟು 36 ಜನರ ವಿರುದ್ಧ ದೋಷಾರೋಪವನ್ನು ಸಲ್ಲಿಕೆ ಮಾಡಲಾಗಿದೆ. ಪ್ರಾಣಿಗಳ ಕೊಬ್ಬು, ತಾಳೆ ಎಣ್ಣೆ ಮತ್ತು ರಾಸಾಯನಿಕ ಬಳಸಿ ಸ್ವಲ್ಪ ಖಾರದ ಪುಡಿ ಹಾಕಿ ಇವರುಗಳ ಮೇಲೆ ಒಂದ್ಸತಿ ಪ್ರಯೋಗ ಆಗಬೇಕು, ಇಲ್ಲದಿದ್ದರೆ ಇವರು ಬುದ್ಧಿ ಕಲಿಯೋದಿಲ್ಲ. ತುಪ್ಪದ ಪರಿಮಳ ಬರಲು ಅಸಿಟಿಕ್ ಆಸಿಡ್ ಮತ್ತು ಬೀಟಾ ಕ್ಯಾರೋಟಿನ್ ರಾಸಾಯನಿಕಗಳ ಬಳಕೆಯಂತೆ. ಆ ಪ್ರಸಾದದ ಹತ್ರ ಹೋದ ತಕ್ಷಣ ಒಂದು ಪರಿಮಳ ಬರಬೇಕಲ್ಲ, ಅದಕ್ಕೊಂದು ಕೆಮಿಕಲ್. ಕಲಬೆರಕೆ ತಡೆಯೋದಕ್ಕೆ ಮತ್ತೆ ನಮ್ಮ ನಂದಿನಿ ತುಪ್ಪದ ಮೊರೆ ಹೋದ ತಿರುಮಲ ದೇವಸ್ಥಾನ. ಭಕ್ತರ ಮನಸ್ಸಿಗೆ ಆತಂಕ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡಿದ್ದ ಈ ವರ್ಗದ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಘನ ನ್ಯಾಯಾಲಯ ಅವರ ವಿರುದ್ಧ ಅಥವಾ ಅವರಿಗೆ ಕಠಿಣ ಶಿಕ್ಷೆ ಕೊಡಬಹುದು ಎನ್ನುವ ನಂಬಿಕೆಯೂ ಕೂಡ ಭಕ್ತರದ್ದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.